Figure shows the distance time graph of three objects A, B and C. ಇಲ್ಲಿ ನಾವು ಡಿಸ್ಟೆನ್ಸ್ ಟೈಮ್ ಗ್ರಾಫ್ ನೋಡ್ತಾ ಇದ್ದೀವಿ. ಡಿಸ್ಟೆನ್ಸ್ ಇಸ್ ಇನ್ ಕಿಲೋಮೀಟರ್, ಟೈಮ್ ಇಸ್ ಇನ್ ಆರ್. Study the graph and answer the following question. Which of the three is traveling the fastest? ಮೊದಲನೇದಾಗಿ ಇಲ್ಲಿ ಮೂರು ಗಾಡಿ ಇದೆ, ಎ ಬಿ ಆ್ಯಂಡ್ ಸಿ. ಎ ಇಲ್ಲಿಂದ ಶುರು ಆಗ್ಕೊತಾ ಇದೆ, ಸಿ ಇಲ್ಲಿದೆ ಮತ್ತು ಬಿ ಇಲ್ಲಿದೆ. ಬಿ ನೋಡಿ, ಮೂರೂ ಒಂದೇ ಡಿಸ್ಟೆನ್ಸ್ ರೀಚ್ ಆಗಿದೆ, ಅರೌಂಡ್ 11.3 ಕಿಲೋಮೀಟರ್ಸ್. ಆದರೆ ಅರ್ಲಿಯೆಸ್ಟ್ ಅಂತ ಹೇಳಿದ್ರೆ ಬೇಗ ಯಾರು ರೀಚ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿ. ಮತ್ತು ಬಿ 0ಇಂದ ಶುರು ಮಾಡ್ಕೊತಾ ಇದೆ, ಆದರೆ ಎ ಮತ್ತು ಸಿ ಬೇರೆ ಜಾಗದಿಂದ ಶುರು ಮಾಡ್ತಾ ಇದ್ದಾರೆ ಅವ್ರ ಜರ್ನಿನ. ಹಾಗಾಗಿ ಫಾಸ್ಟೆಸ್ಟ್ ಅಂತ ಹೇಳಿದ್ರೆ ಬಿ ಇಸ್ ಟ್ರಾವೆಲಿಂಗ್ ದ ಫಾಸ್ಟೆಸ್ಟ್. Capital B. Are all three ever at the same point on the road? ಇಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಎ ಮತ್ತು ಸಿ ದಿ ಕ್ರಾಸಿಂಗ್ ಈಚ್ ಅದರ್ ಓವರ್ ಹಿಯರ್. ಬಿ ಆ್ಯಂಡ್ ಎ ಆರ್ ಕ್ರಾಸಿಂಗ್ ಈಚ್ ಅದರ್ ಓವರ್ there. So no. How far has C traveled when B passes A? B is passing A e moment of time. C has reached 8 kilometers. ಆದರೆ C is traveling from around 2 kilometers. So ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ C? 2 ಇಂದ 8 ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟ್ರಾವೆಲ್ ಡಿಸ್ಟೆನ್ಸ್ ಆಫ್ 8 minus 2, that is 6 kilometers. D. How far has B traveled by the time it passes C? How far is B traveled? B traveled by the time it passes C. B and C are crossing each other over here. So B has traveled 5.6 kilometers. 5.6 kilometers. ಯೂನಿಟ್ಸು ನೀವು ಇಲ್ಲಿಂದ ಡಿಟರ್ಮೈನ್ ಮಾಡ್ಕೊಬೇಕು. ಕಿಲೋಮೀಟರ್ಸ್ ಇಲ್ಲ ಮೀಟರ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಇದು ಉತ್ತರ ಎಲ್ಲ 6 ಮೀಟರ್ 5.6 ಮೀಟರ್ ಆಗೋದು. ಯೂನಿಟ್ ನೋಡಿಕೊಂಡು ಇದನ್ನು ಬರ್ಕೊಬೇಕು ನೀವು, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಉತ್ತರ.